ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ನಮ್ಮ ಹಳ್ಳಿ ಕಡೆ ಮಾಡುವಂಥ ಒಂದು ಸಾಂಬಾರು ರೆಸಿಪಿ. ಅದುವೇ ಹುರಿದುಳ್ಳಿಕಾಳು ಅಥವಾ ಹುಳಿಕಾಳು ಸೋಡ್ಗೆ ಅಂತ ಕರೀತಾರೆ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಒಂದು 2 ಹಿಡಿಯೋಷ್ಟು ಹುರುಳಿಕಾಳನ್ನ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಖಾರಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಒಗ್ಗರಣೆಗೆ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸಾಸಿವೆ, ಸಾಂಬಾರದ ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಮಾಡುವ ವಿಧಾನ: ಮೊದಲಿಗೆ ನಾನು ತೊಗೊಂಡಿರೋಂತಹ ಹುರುಳಿಕಾಳನ್ನ ಹುರ್ಕೊಬೇಕು ಫ್ರೆಂಡ್ಸ್. ಇದು ಹುರುಳಿಕಾಳು ನಮಗೆ ಎಲ್ಲ ರೀತಿ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗೋಂಥ ಒಂದು ಕಾಳಾಗಿದೆ. ಇದರಲ್ಲಿ ಪ್ರೋಟೀನು, ವಿಟಮಿನ್ನು, ಫೈಬರು, ಮಿನರಲ್ಸ್ ಎಲ್ಲ ಇರೋವಂಥ ರಿಚ್ ಆಗಿರೋವಂಥ ಒಂದು ಕಾಳಿದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಈ ಚಳಿಗಂತೂ, ಈ ಗಾಳಿಗೆ ತುಂಬ ಅಂದರೆ ತುಂಬ ರುಚಿಯಾಗಿರೋಂಥ ಸಾಂಬಾರು ಹೌದು, ಆರೋಗ್ಯಕರನೂ ಹೌದು, ರುಚಿಕರನೂ ಹೌದು. ಮತ್ತು ಇದನ್ನು 10 ಮಿನಿಟ್ಸಲ್ಲಿ ಮಾಡಬಹುದು. ಬಹಳ ಈಸಿಯಾಗಿ ಮಾಡೋಂಥ ಒಂದು ಸಾಂಬಾರು ರೆಸಿಪಿ. ಈ ರೀತಿ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೊಬೇಕು. ಆಗಿದೆ ನೋಡಿ, ಈ ಹುರುಳಿಕಾಳು ಈ ರೀತಿ ಕೆಂಪಾಗಬೇಕು. ಅದಾದಮೇಲೆ ನಾನಿಲ್ಲಿ ಅದೇ ಬಾಣಲಿಗೆ ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಈ ಕಡೆ ಖಾರ ರುಬ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನೂ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಾಕ್ತಾಯಿದ್ದೀನಿ, ಅರ್ಧ ಮೇಲೆ ಹಾಕೋದಕ್ಕೆ ಹಂಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ತೊಗೊಂಡಿರೋಂಥ ಸ್ಪೈಸಸ್, ಜೀರಿಗೆನೂ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಸಹ ತೊಗೊಂಡಿರೋದ್ರಿಂದ. ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಟೊಮೊಟೊ ಬೇಕಂದರೆ ಒಂದು ಒಗ್ಗರಣೆ ಕೊಡ್ಬೋದು, ರುಬ್ಬೋದಕ್ಕೆ ಚೆನ್ನಾಗಿರಲ್ಲ. ಮತ್ತು ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಹುರುಳಿಕಾಳನ್ನ ಒಂದು 3-4 ಸ್ಪೂನ್ ಹಾಕ್ತಾಯಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಅಂಥ ಕ್ವಾಂಟಿಟಿ ಇದರಲ್ಲಿ ನಾವು ಒಂದು 3 ಜನಕ್ಕೆ ಮಾಡ್ಬೋದು ಸಾಂಬಾರು. ನೋಡಿ, ಈ ರೀತಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕು. ನೀರು ಮಿಕ್ಸ್ ಮಾಡ್ಕೊಂಡು ಈ ರೀತಿ ರುಬ್ಕೊಬೇಕು. ಆಗಿದೆ. ಈ ಕಡೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ನೋಡಿ ಚಿಟಪಟ ಅಂತಿದೆ ನೋಡಿ, ಸ್ವಲ್ಪ ಸಾಸಿವೆ. ಈಗ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಬೇಕು ಇದು ಒಗ್ಗರಣೆಗೆ, ಯಾಕೆಂತಂದರೆ ಇದು ಸಾಂಬಾರಲ್ಲಿ ಮಧ್ಯದಲ್ಲಿ ಹುರುಳಿಕಾಳು ಜೊತೆ ಈರುಳ್ಳಿನೂ ಸಹ ಸಿಗ್ತಾ ಇರುತ್ತೆ. ಹಂಗಾಗಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಜಾಸ್ತಿ ಹಾಕಬೇಕು. ಏನು ತರಕಾರಿ ಇಲ್ಲ ಅಂತಂದರೆ ಬಹಳ ಬೇಗ ಮಾಡ್ಕೊಬೋದಂಥ ಒಂದು ಸಾಂಬಾರು, ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಒಗ್ಗರಣೆ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕ್ತಾಯಿದ್ದೀನಿ. ನಮಗೆ ನೋಡ್ಕೊಬೇಕು ಖಾರ ಯಾವುದು, ನಮಗೆ ಸಾಂಬಾರು ಯಾವ ಹದ ಬೇಕೋ ಅದಕ್ಕೆ ನಾವು ನೀರು ಮಿಕ್ಸ್ ಮಾಡ್ಕೊಬೇಕು. ಈಗ ಇದೇ ಟೈಮಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನಿಮ್ಗೆ ಯಾವ ಹದ ಬೇಕೋ ಅದು ನೋಡಿ. ಹುರುಳಿಕಾಳು ಹಾಕಿದ್ಮೇಲೆ ಸಾಂಬಾರಿನ ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ಮೊದಲೇ ಸ್ವಲ್ಪ ನೀರು ಥರ ಇದ್ರೂ ಪರವಾಗಿಲ್ಲ. ನಿಮಗೆ ಮುದ್ದೆ ಅನ್ನಕ್ಕೆ ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ರೀತಿ ನೀವು ಮಾಡಿಕೊಂಡ್ರೆ ಆಯಿತು. ಈಗ ತೊಳ್ಕೊಂಡಿರೋಂಥ ಹುರುಳಿಕಾಳನ್ನ ಸಹ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುದಿತಾ ಸ್ವಲ್ಪ ದಪ್ಪ ಆಗುತ್ತೆ. ಅಲ್ಲಿ ಮುದ್ದೆಗಲ್ವ, ಹಂಗಾಗಿ ಸ್ವಲ್ಪ ದಪ್ಪ ಇರಲಿ ಅಂದರೆ ದಪ್ಪ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಹದ ಬೇಕು ನೀವು ಆ ಹದ ಮಾಡ್ಕೊಬೋದು. ನೋಡಿ, ರುಚಿಯಾದಂಥ ಹುರುಳಿಕಾಳು ಸಾಂಬಾರು, ಹುರಿದುಳ್ಳಿಕಾಳು ಸಾಂಬಾರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.